ನಮಸ್ತೆ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂತಹ ಡ್ರಾಯಿಂಗ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೆ. ಹೆಸರು ಎಷ್ಟು ಮಜಾ ಇದ್ದು, ರೆಸಿಪಿನೂ ಸಹ ಮಜಾ ಇದ್ದು. ಸಾಮಾನ್ಯವಾಗಿ ಇದನ್ನು ಫಂಕ್ಷನ್ಗಳಲ್ಲಿ ಕೇಸರಿ ಬಾತ್ ಮಾಡಿದಾಗ ಈ ಡ್ರಾಯಿಂಗ್ ಮಾಡ್ತಾ ಎಂತಕ್ಕೆ ಅಂದರೆ ಬಾಯೆಲ್ಲ ಒಂಥರ ಸಿಹಿ ಸಿಹಿ ಆದಾಗ ಈ ಹುಳಿ ಹುಳಿ ಇಪ್ಪಂಥ ಡ್ರಾಯಿಂಗ್ ಕುಡುಲಕ್ಕೆ ರಶ್ ಮಜಾ ಕೊಡ್ತು. ಅನ್ನಕ್ಕೂ ಸಹ ಹೈಕಂಡು ಊಟ ಮಾಡ್ಲಕ್ಕು. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವ. ನಾನಿವತ್ತು ಕರಬಲಕಾಯಿಯಿಂದ ಈ ಡ್ರಾಯಿಂಗ್ ಮಾಡಿದ್ದೆ. ಒಂದು 4ರಿಂದ 5 ಕರಬಲಕಾಯಿಯನ್ನು ಕ್ಲೀನಾಗಿ ತೊಳೆದು ಈ ರೀತಿ ಸ್ಲೈಸ್ ಆಗಿ ಹೆಚ್ಚಿಟ್ಕೊಳ್ಳೋ. ನಂತರ ಇದರಲ್ಲಿ ತುಂಬಾ ನೀರಿನ ಅಂಶ ಇಪ್ಪೋದ್ರಿಂದ ಇದಕ್ಕೇನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರ್ತಿಲ್ಲ. ಸ್ವಲ್ಪನೇ ನೀರು ಹಾಕಿ ಬೇಯಿಸ್ಕೊಂಡ್ರಾತು. ಈ ಕರಬಲಕಾಯಿಯಿಂದ ಮಾಡುವಂತಹ ಸಿಹಿ ಬಜ್ಜಿ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಈಗಾಗಲೇ ಹಾಕಿದ್ದೆ. ಯಾರಾದರೂ ನೋಡದೇಗಿದ್ದವರು ಇದ್ದರೆ ಇದನ್ನು ಚೆಕ್ ಮಾಡಿ. ಈಗ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸ್ಕೊಳ್ಳೋ. ಬೇಗ ಬೇಯ್ತು. ಇದು ಜಾಸ್ತಿ ಹೊತ್ತೇನು ತಗತ್ತಿಲ್ಲ. ಶೀತಕ್ಕೆ, ಥಂಡಿಗೆ, ಕೆಮ್ಮಿಗೆ, BP ಗೆ ಎಲ್ಲದಕ್ಕೂ ಸಹ ಈ ಕರಬಲಕಾಯಿ ತುಂಬಾ ಒಳ್ಳೆಯದು. ಹಾಗಾಗಿ ಈ ಕರಬಲಕಾಯಿಯಿಂದ ಮಾಡುವಂತಹ ನಾನಾ ರೀತಿ ಪದಾರ್ಥಗಳನ್ನು ನೀವೂ ಸಹ ಮಾಡ್ಕೊಂಡು ಎಂಜಾಯ್ ಮಾಡಿ. ಈಗ ನೋಡಿ, ಈಗಾಗಲೇ ಬೆಂದೋಯ್ದು. ಇದಕ್ಕೆ ಉಪ್ಪು ಬೆಲ್ಲ ಎಂಥದ್ದು ಹಾಕಿದ್ಮೇಲೆ ಸ್ವಲ್ಪನೇ ಕಾಯಿ ತುರಿಗೆ ನೀರು ಹಾಕಿ ನೆನೆಸಿಡಿ. ಇದಕ್ಕೆ ಜಾಸ್ತಿ ಕಾಯಿ ಹಾಲು ಹಾಕಿದ್ರೂ ರುಚಿ ಆಗ್ತಿಲ್ಲ. ಸ್ವಲ್ಪ ಇದರಿಂದ ಹಿಂಡಿ ಬಪ್ಪಂತಹ ಕಾಯಿ ಹಾಲನ್ನು ಹಾಕಿದ್ರೆ ಸಾಕು. ಈಗ ಇದು ನೆನೆತಾ ಇರಲಿ. ಸ್ವಲ್ಪ ಈ ರೀತಿ ಹಿಂಡಿ ಕಾಯಿ ಹಾಲನ್ನು ತಕ್ಕೊಳ್ಳೋ. ಕೆಲವೊಂದು ಸೀಸನ್ನಲ್ಲಿ ಈ ಕರಬಲಕಾಯಿ ಸಿಕ್ಕಿದಾಗ ಇದರ ಉಪಯೋಗವನ್ನು ಪಡ್ಕೊಳ್ಳೋ. ಯಾಕೆಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೋಡಿ, ನಾ ಹಿಂಡಿ ಎಷ್ಟು ಕಾಯಿ ರಸ ತಕ್ಕೊಂಡೆ. ಈಗ ಈ ಬೆಂದಂತಹ ಕರಬಲಕಾಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಬೀಸ್ಕೊಬಪ್ಪ. ಪೇಸ್ಟ್ ಥರ ಮಾಡ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ತರಿಯಾಗಿದ್ರೂ ತೊಂದರೆ ಇಲ್ಲ. ಈ ರೀತಿಯಾಗಿ ಪೇಸ್ಟ್ ಥರ ಮಾಡ್ಕೊಬಂದೆ ನೋಡಿ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ. ತೀರ ತೆಳ್ಳಗೂ ಸಹ ಮಾಡೋಲಕ್ಕಾಗ. ಇದು ತೀರ ತೆಳ್ಳಗೆ ಮಾಡಿದ್ರೆ ರುಚಿ ಕೆಟ್ಟೋಗ್ತು. ಈಗ ಹಿಂಡಿದಂತಹ ಕಾಯಿ ಹಾಲನ್ನು ಇದಕ್ಕೆ ಹಾಕೋ. ಮಾವಿನಕಾಯಿಲಿಯೂ ಮಾಡ್ತಾ ಇದನ್ನು. ಆ ಮಾವಿನಕಾಯಿದಾದರೆ ಸ್ವಲ್ಪ ತೆಳ್ಳಗೆ ಮಾಡಿದ್ರೂ ನಡೆಯಿತು. ಆದರೆ ಈ ಕರಬಲಕಾಯಿ ಮಾಡುವಂಥದ್ದನ್ನು ಸ್ವಲ್ಪ ದಪ್ಪನೇ ಇರಲಿ. ತೀರಾ ದಪ್ಪನೂ ಬೇಡ, ತೀರಾ ತೆಳ್ಳಗೂ ಬೇಡ. ನೋಡಿ, ಕಾಯಿ ಸುಳಿನೂ ಸಹ ಮೇಲಿಂದ ಹಿಂಗೆ ಹಾಕಿದ್ರೆ ಚಲೋ ಆಗ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪನೇ ಬೆಲ್ಲ ಹಾಕೋ. ಇದಕ್ಕೆ ಸಿಹಿ ಮಾಡಿದ್ರೂ ಸಹ ಇದು ರುಚಿ ಆಗ್ತಿಲ್ಲ. ಹುಳಿನೇ ಮುಂದಿರೋ ಆಗಲೇ ಇದು ತುಂಬ ಟೇಸ್ಟ್ ಆಗ್ತು. ನೋಡಿ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಚೆನ್ನಾಗಿ. ಈಗ ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಸಹ ಕೊಡೋ. ಇದೆಲ್ಲ ಈಗ ಮಿಕ್ಸ್ ಆಯಿತು. ಇದಕ್ಕೆ ಜಾಸ್ತಿ ಬೆಲ್ಲ ಹಾಕೊಳ್ಳೋಗಡಿ ಚಲೋ ಆಗ್ತಿಲ್ಲ. ಒಗ್ಗರಣೆ ಸೌಟಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ತೆಂಗಿನೆಣ್ಣೆ ಕಾದ ನಂತರ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2 ಅಥವಾ 1 ಕೈಯಲ್ಲಿ ಈ ರೀತಿ ಮುರಿದು ಹಾಕಿ, ಒಳ್ಳೆ ಘಮ ಅಂತ ಕಡಲೆಕಾಳು ಗಾತ್ರದ ಇಂಗನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಈ ಬಿಸಿ ಬಿಸಿ ಇಪ್ಪಾಗಲೇ ಈ ಡ್ರೈಗೆ ಈ ಒಗ್ಗರಣೆಯನ್ನು ಹಾಕಿ, ಆಮೇಲೆ ಅದನ್ನು ಕೈಯಲ್ಲಿ ಒಗ್ಗರಣೆನೆಲ್ಲ ಮುರಿಯೋ. ಆವಾಗ ಎಂತಾಗ್ತು, ಆ ಒಗ್ಗರಣೆ ರುಚಿಯೆಲ್ಲ ಇದರಲ್ಲಿ ಬಿಟ್ಕತ್ತು. ಆವಾಗ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತು. ತಣದ ಮೇಲೆ ಈ ಒಗ್ಗರಣೆನ ಮುರುಲಕ್ಕಾಗ್ತಿಲ್ಲ. ನೋಡಿ, ಈಗ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕಿದ್ದೆ. ಸ್ವಲ್ಪ ಬಿಸಿ ಇದ್ದದ್ರಿಂದ ಈ ರೀತಿ ನೋಡಿಕೊಂಡು ಮುರಿತಾ ಇದ್ದೆ. ಈ ಒಗ್ಗರಣೆ ರುಚಿಯೆಲ್ಲ ಇದರಲ್ಲಿ ಇಳದ್ದು. ಅನ್ನ ಜೊತೆಗೆ ಊಟ ಮಾಡೋಲೆ ಕುಡುಲಕ್ಕೆ ಚಲೋ ಆಗ್ತು. ಒಂದು ಸತಿ ಟ್ರೈ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲಕ್ಕೆ ಹೇಳಿ. ಹಬ್ಬದಲ್ಲಿ ಎಂಥದಾದ್ರು ಸ್ವೀಟ್ ಮಾಡಿದಾಗ ಬಾಯೆಲ್ಲ ಸಿಹಿ ಸಿಹಿ ಆಗೋಗ್ತಲ್ಲಿ. ಆ ಟೈಮಲ್ಲಿ ನೀವು ಈ ಸ್ಟಾರ್ ಫ್ರೂಟನ್ನು ತಂದು ಈ ರೆಸಿಪಿನ ಮಾಡ್ಕೊಳ್ಳಿ. ಆವಾಗ ಬಾಯಿಗೆ ಚಲೋ ಅನಿಸ್ತು. ಇದು ನೋಡಿ, ಈಗ ಕೆಂಪಕ್ಕಿ ಅನ್ನದ ಜೊತೆ ಚೌಳಿ ಸೊಂಡಿಗೆ ಪಲ್ಯ, ಹಾಗೆ ಡ್ರಾಯಿಂಗ್ ಜೊತೆ 1 ಲೋಟ ಮಜ್ಜಿಗೆ, ಸ್ವರ್ಗ. ಮುಂದಿನ ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿನ ಖಾರ ಉಪ್ಪಿನಕಾಯಿ ಮತ್ತು ಸಿಹಿ ಉಪ್ಪಿನಕಾಯಿ ರೆಸಿಪಿನ ಹಾಕ್ತೆ. ಅದೆರಡನ್ನೂ ಎಡಿಟ್ ಮಾಡಿ ಹಾಕ್ತೆ. ಅಲ್ಲಿ ತನಕನೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.